BC ಪಾಟೀಲ್ರ ಕಾಲಿಗೆ ಬಿದ್ದುಬಿಟ್ರಲ್ಲ ಅದ್ಯಾಕೆ ಅಂತ ಅದೊಂದು ವಿಡಿಯೋ ಕೂಡ ಬಹಳ ವೈರಲ್ ಆಯಿತು. ಯಾಕೆ ಹಂಗೆ ಸೀದಾ ಹೋಗಿ ಕಾಲಿಗೆ ಬಿದ್ರಿ, ಹಿಂದ್ಯಾವತ್ತು ನಾವು ನಿಮ್ಮನ್ನು ನೋಡಿಲ್ವಲ್ಲ ಆ ಥರ ಅಂತ ಏನು ಹೇಳಿದ್ರು ಬೊಮ್ಮಾಯಿ ನೋಡಿ. BC ಪಾಟೀಲ್ ಬಹಳ ಹಾವೇರಿಯಲ್ಲಿ ನನಗೆ ಕಾನ್ಸ್ಟಿಟ್ಯೂಷನ್ ಇಂದ ಸೀದಾ BC ಪಾಟೀಲ್ ಟಿಕೆಟ್ ಬೇಕು ಅಂತ ಅಂತಿದ್ರು. ನೀವು ಹೋಗ್ಬಿಟ್ಟು ಅವರ ಕಾಲು ಹಿಡಿದ್ಬಿಟ್ರಿ. ಕಾಲು ಹಿಡಿದಿಲ್ಲ ಅಲ್ಲ, ಅವ್ರಿಗೊಂದು ಗೌರವ ಕೊಟ್ರಿ. ಅದು ಬಹಳ ಟ್ರೋಲ್ ಆಗ್ತಾ ಇದೆ. ಅದು ಅಲ್ಲಿ ಇರಲಿ, ಬಹಳ ಟ್ರೋಲ್ ಆಗ್ತಾ ಇದೆ. ನಾನು ಕೇಳ್ತಿರೋದು ಒಳ್ಳೇದು, ಬಹಳ ಟ್ರೋಲ್ ಆಗ್ತಾ ಇದೆ. ಈಗ ನೀವು ಅವರನ್ನೇನು ಅವರದ್ದು ಆಶೀರ್ವಾದ ಪಡೆಯಕ್ಕೆ ಹೋದ್ರಿ ಅಥವಾ ಆಶೀರ್ವಾದ ಕೊಡಬೇಕು ಅಂತೇಳಿ ಅಂದ್ರೆ ಅದು ಅದ್ರಲ್ಲಿ ನೋಡುವಾಗ ಅವ್ರು ಕಾಲು ಹಿಡಿಯೋಕೆ ಹೋದಂಗೆ ಒಂದು ನಿಮಿಷ ಅದು ಹೇಳ್ತೀನಿ. ಅವ್ರು ಕಾಲು ಎಳಿತಾರ ನಿಮ್ಮದು ಅಥವಾ ನಿಮ್ಮನ್ನು ಗೆಲ್ಲೋಕೆ ಅವಕಾಶ? ಒಂದು ಒಳ್ಳೆ ಕ್ವಶನ್ ಕೇಳಿದಿರಿ. ಯಾಕಂದರೆ ಅದು ಕ್ಲಾರಿಫಿಕೇಶನ್ ಮಾಡೋದಕ್ಕೆ ಎಲ್ಲೂ ಕೇಳಿರಲಿಲ್ಲ. BC ಪಾಟೀಲರು ನಮ್ಮ ಭಾಳ ಹಳೆಯ ಸಂಬಂಧ ಇದೆ, ನಿಮ್ಗೆ ಗೊತ್ತಿರಬೇಕು. ಅವ್ರು ರಾಜಕಾರಣ ಬರೋದಕ್ಕೆ ನಾನು ಕೂಡ ಒಬ್ಬ ಕಾರಣ. ಹೀಗಾಗಿ ನಮ್ಮನ್ನು ಭಾಳಷ್ಟು ಗೌರವದಿಂದ ಕಾಣ್ತಾರೆ. ಮತ್ತು ಮೊದಲನೇ ಸತಿ MLA ಮಾಡುವಾಗ ಮತ್ತು ಈ ಬಾರಿ ಪಕ್ಷಕ್ಕೆ ಬಂದಾಗ ಭಾಳಷ್ಟು ನಾವು ಒಟ್ಟಿಗೆ ಕೆಲಸ ಮಾಡಿದ್ದೇವೆ. ನನ್ನ ಮಂತ್ರಿಮಂಡಲದಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅವತ್ತು ನಾನು ಫೋನ್ ಮಾಡಿದೆ, ಇಲ್ಲ ಬೆಂಗಳೂರಿನಲ್ಲಿದ್ದೇನೆ ಬನ್ನಿ ಅಂದರು. ನಾವು ಎಲ್ಲ ವಿಚಾರಗಳನ್ನು, ಎಲೆಕ್ಷನ್ ವಿಚಾರ ಎಲ್ಲ ವಿಚಾರನೆಲ್ಲ ಮಾತಾಡಿ ಬರುವಾಗ ಹಂಗೆ ಕೇಳಿದೆ, BC ನಿನಗೆ ವಯಸ್ಸು ಎಷ್ಟಪ್ಪ? ಅವರು 69 ಅಂತಂದರು. ಓ, ನನಗಿಂತ ದೊಡ್ಡವರು ನೀವು, ವಯಸ್ಸು ನನಗಿಂತ ದೊಡ್ಡವರು ಅಂದೆ. ಹೌದೌದು, ನನಗಿಂತ ದೊಡ್ಡವ ಅಂತಂತಂದು ನಮಸ್ಕಾರಪ್ಪ ಅಂತ ಮಾಡಿದೆ. ದೊಡ್ಡವ್ರಿಗೆ ನಮಸ್ಕಾರ ಮಾಡುತ್ತಪ್ಪ. ಹೀಗಾಗಿ ಈಗ ಅವರು ಕಾಲಿಗೆ ಬೀಳ್ತಾರ ಇಲ್ವಾ ಅಂತ ಅಷ್ಟೇ. ನೀವು ಅವರ ಕಾಲಿಗೆ ಬೀಳ, ಆ ವಯಸ್ಸಿಗೆ ದೊಡ್ಡವರು ಕಾಲಿಗೆ ಬೀಳಕ್ಕೆ ಹೋದ್ರೆ ಏನು ತಪ್ಪಿಲ್ಲ. ಅವರಿಗೆ ನಿಮ್ಮ ಕಾಲು ಎಳಿತಾರೆ ಇಲ್ಲ, ಯಾಕಂದ್ರೆ ಅವ್ರ ಆಕಾಂಕ್ಷಿ ಆಗಿದ್ರು ಅಂತ. ಇಲ್ಲ, ಅವರು ಈಗಾಗಲೇ ಹಿರೇಕೆರೂರಲ್ಲಿ ಒಂದು ದೊಡ್ಡ ಸಭೆ ಮಾಡಿ ನನ್ನ ಕರೆಸಿ ಕಾರ್ಯಕರ್ತರಿಗೆಲ್ಲ ಕರೆ ಕೊಟ್ಟು ಈಗಾಗಲೇ ನನಗಿಂತ ಮುಂಚೆ ಈಸ್ ಆಲ್ರೆಡಿ ಇನ್ ದ ಫೀಲ್ಡ್. ಓಕೆ, ಬಸವರಾಜ ಬೊಮ್ಮಾಯಿ ಆದ ಕಾರಣಕ್ಕಾಗಿ ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಲ್ಲಿ ಕ್ಯಾಂಡಿಡೇಟು. ಒಂದು ವೇಳೆ ಬಸವರಾಜ ಬೊಮ್ಮಾಯಿ ಅಲ್ಲದೆ ಬೇರೆಯವರಾಗಿದ್ದಿದ್ರೆ BC ಪಾಟೀಲ್ ಸೈಲೆಂಟ್ ಆಗಿರ್ತಿದ್ರ? ಇಲ್ಲ, ಯಾರಿಗೆ ಪಕ್ಷಕ್ಕೆ ಕೊಟ್ಟರು ಕೂಡ ಮಾಡ್ತಿದ್ರು ಅವರು ನನ್ನ ಪ್ರಕಾರ. ಓಕೆ, ಎಷ್ಟು ಮತಗಳ ಅಂತರದಿಂದ ಗೆದ್ದು ಬರ್ತೀರಿ ಹಾವೇರಿಯಲ್ಲಿ? ಅಲ್ಲ, ಅದು ನಾನೇನು ಬಹಿಷ್ಕಾರ ಅಲ್ಲ, ಆದರೆ ಜನರ ಒಂದು ಉತ್ಸಾಹ ಬೆಂಬಲವನ್ನು ನೋಡಿದಾಗ ಭಾಳ ದೊಡ್ಡ ಅಂತರದಿಂದ ಗೆಲ್ತೀವಿ.